ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಹೊಸ ಸಂಪರ್ಕಗಳು ಮತ್ತು ಅವಕಾಶಗಳನ್ನು ತರುತ್ತದೆ. ವಿಶೇಷವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಕೆಲಸದಲ್ಲಿ ಒಂದು ಹೊಸ ತಿರುವು ತರಬಹುದು. ಅವರ ಹೆಸರು RA ಅಕ್ಷರದಿಂದ ಆರಂಭವಾಗಿರಬಹುದು. ಆ ವ್ಯಕ್ತಿ ನಿಮಗೆ ಹೊಸ ಯೋಜನೆಗಳು, ಹೊಸ ಜಯಗಳು ಅಥವಾ ಹೊಸ ಮಾರ್ಗಗಳನ್ನು ಸೂಚಿಸಬಹುದು. ಮೊದಲಿಗೆ ಅದು ನಿಮಗೆ ಬಹಳ ಆಕರ್ಷಕವಾಗಿ ಕಾಣಬಹುದು. ಆದರೆ ಇಲ್ಲಿ ನೀವು ಜಾಗ್ರತೆ ವಹಿಸಬೇಕು. ಎಲ್ಲವೂ ಕಾಣುವ ಹಾಗೆ ಇರೋದಿಲ್ಲ. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ನಿಮಗೆ ಕೆಲವೊಂದು ಏರಿಳಿತಗಳನ್ನು ತರುತ್ತದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಕುಟುಂಬದ ಕಾರಣಗಳಿಂದ ಅಥವಾ ವೈಯಕ್ತಿಕ ಅಗತ್ಯಗಳಿಂದ ಹಣ ಹೋಗಬಹುದು. ಆದರೆ ಅದೇ ಸಮಯದಲ್ಲಿ ಒಂದು ಅಚ್ಚರಿಯ ಆದಾಯವೂ ಬರಬಹುದು. ಇದಕ್ಕೂ ಕಾರಣವಾಗೋದು ಮತ್ತೆ ಆ RA ಅಕ್ಷರದ ವ್ಯಕ್ತಿಯೇ ಆಗಿರಬಹುದು. ಅವರು ನಿಮಗೆ ಒಂದು ಅವಕಾಶ ನೀಡಬಹುದು. ಅದರಿಂದ ನೀವು ಹಣ ಗಳಿಸಬಹುದು. ಆದರೆ ಹೆಚ್ಚು ಲಾಭದ ಆಶೆಯಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ನಿಮಗೆ ತುಂಬಾ ಆಸಕ್ತಿದಾಯಕವಾಗಿರುತ್ತದೆ. ಸಿಂಗಲ್ ಆಗಿರುವವರಿಗೆ ಒಬ್ಬ ಹೊಸ ವ್ಯಕ್ತಿ ಪರಿಚಯವಾಗಬಹುದು. ಅವರ ಹೆಸರು RA ಅಕ್ಷರದಿಂದ ಆರಂಭವಾಗಿರಬಹುದು. ಮೊದಲಿಗೆ ಅದು ಸಾಮಾನ್ಯ ಮಾತುಕತೆಗಳಿಂದ ಶುರುವಾಗಬಹುದು. ಆದರೆ ದಿನಗಳು ಕಳೆದಂತೆ ನೀವು ಅವರ ಕಡೆ ಹೆಚ್ಚು ಆಕರ್ಷಿತರಾಗುತ್ತೀರಿ. ಅವರ ಮಾತು, ಅವರ ನಡವಳಿಕೆ ನಿಮಗೆ ವಿಶೇಷವಾಗಿ ಕಾಣುತ್ತದೆ. ಆದರೆ ಇಲ್ಲಿ ಒಂದು ಸಣ್ಣ ಸಂಶಯವು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಅವರು ನಿಜವಾಗಿಯೂ ನಿಮಗೆ ಸರಿಯಾದವರಾ? ಅಥವಾ ನೀವು ಹೆಚ್ಚು ನಂಬಿಕೆ ಇಡುತ್ತಿದ್ದೀರಾ ಅನ್ನೋದು ಸ್ಪಷ್ಟವಾಗುವುದಿಲ್ಲ. ರಿಲೇಶನ್ಶಿಪ್ನಲ್ಲಿ ಇರುವವರಿಗೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಹುದು. ಆದರೆ ನೀವು ಸಹನೆ ಇಟ್ಟು ಮಾತನಾಡಿದರೆ ನಿಮ್ಮ ಸಂಬಂಧ ಇನ್ನಷ್ಟು ಗಾಢವಾಗುತ್ತದೆ. ಆರೋಗ್ಯದ ಕಡೆ ಗಮನ ಕೊಡುವುದು ತುಂಬಾ ಮುಖ್ಯ. ಈ ತಿಂಗಳಲ್ಲಿ ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ಹೆಚ್ಚಾಗಬಹುದು. ನೀವು ಹೆಚ್ಚು ಯೋಚನೆ ಮಾಡಬಹುದು. ಕೆಲವೊಮ್ಮೆ ನಿದ್ರೆ ಕಡಿಮೆಯಾಗಬಹುದು. ವಿಶೇಷವಾಗಿ ಆ ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಮನಸ್ಸಿನಲ್ಲಿ ಇನ್ನಷ್ಟು ಗೊಂದಲ ಉಂಟಾಗಬಹುದು. ನೀವು ಅವರ ಬಗ್ಗೆ, ಅವರ ಉದ್ದೇಶಗಳ ಬಗ್ಗೆ ಯೋಚಿಸುತ್ತೀರಿ. ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ಯೋಗ, ಧ್ಯಾನ ಅಥವಾ ಸಣ್ಣ ಪ್ರವಾಸ ಕೂಡ ನಿಮಗೆ ಸಹಾಯ ಮಾಡಬಹುದು. ಈಗೋ ಈ ತಿಂಗಳ ಅತ್ಯಂತ ಮುಖ್ಯ ಮತ್ತು ರಹಸ್ಯಭರಿತ ಭಾಗ. ಮೇ ತಿಂಗಳ ಮಧ್ಯದಲ್ಲಿ ನೀವು ಒಂದು ವಿಚಿತ್ರ ಅನುಭವವನ್ನು ಎದುರಿಸಬಹುದು. ನೀವು ಎಂದಿಗೂ ನಿರೀಕ್ಷಿಸದ ರೀತಿಯಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾರೆ. ಮೊದಲ ಬಾರಿ ಅವರನ್ನು ನೋಡಿದಾಗಲೇ ನಿಮಗೆ ಒಂದು ವಿಚಿತ್ರ ಫೀಲಿಂಗ್ ಬರುತ್ತದೆ. ಅವರು ನಿಮಗೆ ಹೊಸವರು, ಆದರೂ ಏನೋ ಹಿಂದಿನಿಂದ ಪರಿಚಯವಿರುವಂತೆ ಅನಿಸುತ್ತದೆ. ಅವರು ನಿಮ್ಮ ಜೀವನದ ಕೆಲವು ವಿಷಯಗಳನ್ನು ನೀವು ಹೇಳದೇ ತಿಳಿದುಕೊಂಡಿರುವಂತೆ ಮಾತನಾಡಬಹುದು. ಅದು ನಿಮಗೆ ಆಶ್ಚರ್ಯ ಮೂಡಿಸುತ್ತದೆ. ಅವರ ಹೆಸರು RA ಅಕ್ಷರದಿಂದ ಆರಂಭವಾಗಿರಬಹುದು. ಅವರು ನಿಮ್ಮ ಜೀವನದಲ್ಲಿ ಒಂದು ಅವಕಾಶವಾಗಿ ಬರಬಹುದು. ಅಥವಾ ಒಂದು ಪರೀಕ್ಷೆಯಾಗಬಹುದು. ಅವರು ನೀಡುವ ಸಲಹೆಗಳು, ಅವಕಾಶಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಆದರೆ ಅದೇ ಸಮಯದಲ್ಲಿ ನೀವು ತಪ್ಪು ನಿರ್ಧಾರ ತೆಗೆದುಕೊಂಡರೆ ಅದು ನಿಮ್ಮನ್ನು ಕಷ್ಟಕ್ಕೆ ದೂಡಬಹುದು. ಆದ್ದರಿಂದ ನೀವು ತುಂಬಾ ಜಾಗ್ರತೆಯಿಂದ ನಡೆದುಕೊಳ್ಳಬೇಕು. ಯಾರನ್ನೂ ತಕ್ಷಣ ನಂಬಬೇಡಿ. ಆದರೆ ಅವರನ್ನು ಸಂಪೂರ್ಣವಾಗಿ ತಳ್ಳಿಬಿಡಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತದೆ ಅನ್ನೋದನ್ನು ಗಮನಿಸಿ. ಅದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಈ ತಿಂಗಳು ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮುಂದಿನ ದಿನಗಳನ್ನು ನಿರ್ಧರಿಸಬಹುದು. ಕೆಲವು ದಿನಗಳು ತುಂಬಾ ಉತ್ತಮವಾಗಿರುತ್ತವೆ. ಕೆಲವು ದಿನಗಳು ಸವಾಲುಗಳನ್ನು ತರಬಹುದು. ಆದರೆ ನೀವು ಧೈರ್ಯದಿಂದ ಇದ್ದರೆ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಬಹುದು. ಸಿಂಹ ರಾಶಿಯವರೇ, ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ತರುತ್ತದೆ. ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಯೋಚನೆಗಳನ್ನು ಬದಲಾಯಿಸಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಪ್ರತಿಯೊಂದು ಅವಕಾಶದಲ್ಲೂ ಒಂದು ಪರೀಕ್ಷೆ ಇರುತ್ತದೆ. ಮತ್ತು ಪ್ರತಿಯೊಂದು ಪರೀಕ್ಷೆಯಲ್ಲೂ ಒಂದು ಅವಕಾಶ ಇರುತ್ತದೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಈ ತಿಂಗಳು ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಕರೆದೊಯ್ಯಬಹುದು. ಈ ರೀತಿಯ ರಾಶಿ ಭವಿಷ್ಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.